ನಮಸ್ಕಾರ ಪ್ರೇಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಅಭ್ಯರ್ಥಿಗಳು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಬಿಡುಗಡೆಯಾಗುವಂಥ ಒಂದು ಹುದ್ದೆಗಳಿಗೆ ಕಾಯ್ತಾ ಇದ್ದೀರಿ, ಅಂಥ ವಿದ್ಯಾರ್ಥಿಗಳಿಗೆ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇಲಾಖೆಯಿಂದ ಒಂದು ನಡವಳಿಕೆಗಳನ್ನು ಬಿಡುಗಡೆ ಮಾಡಲಾಗಿದೆ. ಸೊ ಅದಕ್ಕೆ ಸಂಬಂಧಿಸಿದಂಥ ಈ ಒಂದು ಮಾಹಿತಿ ಇರುತ್ತೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಮುಂಬರುವಂಥ ಇಂಥ ವಿವಿಧ ಮಾಹಿತಿಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ವಿಷಯ ಏನು ಕೊಟ್ಟಿದ್ದಾರೆ ಅಂತಂದರೆ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದ ವಸತಿ ಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ವಿವಿಧ ವೃಂದದ ಹುದ್ದೆಗಳನ್ನು ವೃಂದ ಮತ್ತು ನೇಮಕಾತಿ ನಿಯಮಾನ್ವಯ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಕುರಿತು. ಅಂದರೆ ಇಲ್ಲಿ ಏನಂದರೆ ವೃಂದ ಮತ್ತು ನೇಮಕಾತಿ ನಿಯಮಾನ್ವಯ ನೇರ ನೇಮಕಾತಿ ಭರ್ತಿ ಮಾಡುವ ಕುರಿತು ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಸೊ ಇದರಲ್ಲಿ ಸುಮಾರು ಒಂದು ನಡವಳಿಕೆಗಳನ್ನು ಕೊಡಲಾಗಿದೆ. ಸೊ ಏನಾಗಿತ್ತು ಅಂತಂದರೆ, ಹಿಂದಿನ ಒಂದು ನಡವಳಿಕೆ ಇರ್ಬೋದು ಮತ್ತು ಮುಂದೆ ನಡುವಂತಹ ಒಂದು ಯಾವುದೋ ಒಂದು ಆದೇಶದ ಮೇಲೆ ಭರ್ತಿ ಮಾಡಿಕೊಳ್ಳಲಾಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ನಡವಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ನೇರವಾಗಿ ಈಗ ಯಾವ ಒಂದು ಹೊಸ ನೇಮಕಾತಿಗೆ ಪರಿಗಣಿಸಬಹುದಾದ ಹುದ್ದೆಗಳ ಸಂಖ್ಯೆಗಳನ್ನು ಇಲ್ಲಿ ವಿವರವಾಗಿ ಕೊಡ್ತೇನೆ. ಇದು ಗ್ರೂಪ್ ಸಿ ಯಲ್ಲಿ ಬರುವಂಥ ಒಂದು ವೃಂದ ಸಿ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಕನ್ನಡ ಶಿಕ್ಷಕರಿಗೆ ಇಲ್ಲಿ ನೋಡಿ, ಇಲ್ಲ ಸಿ ಅಂತ ಕೊಟ್ಟಿರೋದು ಅದು ಸಿ ವೃಂದದಲ್ಲಿ ಅಂತ ಬರುತ್ತೆ. ಸೊ ಈಗಾಗಲೇ ಖಾಯಂ ಒಂದು ಇರುವಂಥದ್ದು 811, ಅದು ಹೊರಗುತ್ತಿಗೆಯಲ್ಲಿ 0 ಇರುವುದರಿಂದ ಸೊ ಇಲ್ಲಿ ಇನ್ನೂ ಹುದ್ದೆಗಳು ಭರ್ತಿ ಮಾಡಬೇಕಾಗಿರುವುದು ಯಾವುದು ಅಂತಂದರೆ 279 ಹುದ್ದೆಗಳನ್ನು ಭರ್ತಿ ಮಾಡ್ಕೋಬೇಕಾಗಿದೆ. ಅದೇ ರೀತಿಯಾಗಿ ಎರಡನೇದು ಆಂಗ್ಲ ಶಿಕ್ಷಕರಿಗೆ 302 ಹುದ್ದೆಗಳು ಮತ್ತು ಹಿಂದಿ ಭಾಷೆ ಶಿಕ್ಷಕರು 284 ಮತ್ತು ಗಣಿತ ಶಿಕ್ಷಕರು 175, ವಿಜ್ಞಾನ ಶಿಕ್ಷಕರು 208 ಮತ್ತು ಸಮಾಜ ವಿಜ್ಞಾನ 362, ಗಣಕಯಂತ್ರ 194 ಮತ್ತು ದೈಹಿಕ ಶಿಕ್ಷಕರು 181 ಮತ್ತು ಸಂಗೀತ ಶಿಕ್ಷಕರು 209 ಹುದ್ದೆಗಳು ಇದ್ದಾವೆ. ಜೊತೆ ಕಲಾ ಶಿಕ್ಷಕರು 168 ಹುದ್ದೆಗಳು ಮತ್ತು ಪ್ರಥಮ ದರ್ಜೆ ಸಹಾಯಕ ಕಂಪ್ಯೂಟರ್ ಆಪರೇಟರ್ 199, ನಿಲಯ ಪಾಲಕರು 118 ಮತ್ತು ಶಿಕ್ಷಕರನ್ನು ಭರ್ತಿ ಮಾಡ್ಕೊಳ್ಳಾಗುತ್ತೆ. ಇಲ್ಲಿ 81 ಹುದ್ದೆಗಳು ಇಲ್ಲಿ ನಮಗೇನೆಂದರೆ ಒಂದು ಇವರ ಪ್ರಕಾರ ಒಂದು ಹೊಸ ನೇಮಕಾತಿಗೆ ಪರಿಗಣಿಸುವಂಥ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ. ಆದರೆ ಸೊ ಈ ಒಂದು ಶೀರ್ಷಿಕೆಯನ್ನು ಮತ್ತು ಎಲ್ಲ ಒಂದು ಪ್ರಸ್ತಾವನೆಯನ್ನು ವಿವರವಾಗಿ ನೋಡಿಕೊಂಡು ಇವರು ಏನು ಮಾಡ್ತಾರೆ ಅಂತಂದರೆ, ಈ ಒಂದು ವಸತಿ ಶಾಲೆಗಳಲ್ಲಿ ಆರ್ಥಿಕ ಒಂದು ಇಲಾಖೆಯಿಂದ ಭರ್ತಿ ಮಾಡಿಕೊಳ್ಳಲು ಹುದ್ದೆಗಳ ಸಂಖ್ಯೆ ಸಮ್ಮತಿ ಕೊಟ್ಟಿರುವಂಥದ್ದು ಎಷ್ಟು ತಗೋಬೇಕು ಅಂತ. ಆ ಮೇಲ್ಭಾಗದಲ್ಲಿರುವಂಥ ಅಷ್ಟು ಹುದ್ದೆಗಳು ಬೇಕು. ಆದರೆ ಆರ್ಥಿಕ ಇಲಾಖೆ ಕೊಟ್ಟಿರುವುದು ಕನ್ನಡ ಟೀಚರ್ಗೆ 100, ಇಂಗ್ಲೀಷ್ ಟೀಚರ್ಗೆ 100 ಮತ್ತು ಹಿಂದಿ ಟೀಚರ್ಗೆ 50, ಮ್ಯಾಥ್ಸ್ ಟೀಚರ್ಗೆ 100, ಸೈನ್ಸ್ ಟೀಚರ್ 100 ಮತ್ತು ಸೋಷಿಯಲ್ ಸೈನ್ಸ್ಗೆ 150 ಮತ್ತು ಕಂಪ್ಯೂಟರ್ ಸೈನ್ಸ್ 50, ಫಿಸಿಕಲ್ ಎಜುಕೇಷನ್ 75, ಮ್ಯೂಸಿಕ್ ಟೀಚರ್ಗೆ ಯಾವುದೂ ಕೊಟ್ಟಿಲ್ಲ ಮತ್ತು ಡ್ರಾಯಿಂಗ್ ಟೀಚರ್ ಕೂಡ ಕೊಟ್ಟಿಲ್ಲ. ಆಮೇಲೆ FDA ಕಂಪ್ಯೂಟರ್ ಆಪರೇಟರ್ 75 ಮತ್ತು ವಾರ್ಡನ್ಗೆ 75 ಕೊಟ್ಟಿದ್ದಾರೆ. ಸ್ಟಾಫ್ ನರ್ಸ್ಗಳನ್ನು 0 ಹುದ್ದೆ, ಅಂದರೆ ಒಟ್ಟು 875 ಹುದ್ದೆಗಳನ್ನು ಇಲ್ಲಿ ಅನುಮೋದನೆ ಕೊಟ್ಟಿದ್ದಾರೆ. ಅದು ಆರ್ಥಿಕ ಇಲಾಖೆಯಿಂದ ಕೊಟ್ಟಿರುವಂಥದ್ದು. ಇದರ ಒಂದು ಆದೇಶವನ್ನು ಕೂಡ ಬೇಗನೆ ಬರುವಂಥ ಚಾನ್ಸಸ್ ಇದೆ. ಯಾಕಂದರೆ ಅನುಮೋದನೆ ಸಿಕ್ಕ ಮೇಲೆ ಭಾಳ ದಿನ ಏನೂ ಇರುವುದಿಲ್ಲ. ಅದನ್ನು ಇಲಾಖೆಗಳಿಗೆ ಒಪ್ಪಿಸಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಎಕ್ಸಾಮ್ ಇರ್ಬೋದು, ಅದಕ್ಕೆ ಇಂಟರ್ವ್ಯೂ ಎಲ್ಲಗಳನ್ನು ಕೂಡ ಒಂದು ನಿಯಮಾನುಸಾರ ಪದ್ಧತಿ ಪ್ರಕಾರ ಮಾಡಿಕೊಂಡು ಈ ಒಂದು ಆದೇಶವನ್ನು ಅತಿ ಬೇಗನೆ ರಿಲೀಸ್ ಮಾಡುವಂಥದ್ದು. ಆನ್ಲೈನ್ ಅಪ್ಲಿಕೇಶನ್ ಇರ್ಬೋದು, ಕೌನ್ಸಿಲಿಂಗ್ ಪ್ರಕ್ರಿಯೆ, ಎಕ್ಸಾಮ್ ಪ್ರಕ್ರಿಯೆ ಎಲ್ಲವನ್ನು ಕೂಡ ಮಾಹಿತಿಯನ್ನು ಕೊಡ್ತಾರೆ. ಬಟ್ ಇಲ್ಲಿ ಅನುಮೋದನೆ ಆಗಿರುವುದು 875. ಓಕೆ, 875 ಹುದ್ದೆಗಳನ್ನು ಇವರು ಅನುಮೋದನೆ ಕೊಟ್ಟಿದ್ದಾರೆ ಯಾವುದೋ ವಸತಿ ಶಾಲೆಗಳಿಗೆ.